ಎಜಿ ನ್ಯೂಸ್ಗೆ ಸ್ವಾಗತ. ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕರ್ನಾಟಕ ಕಾವಲು ಪಡೆ ಹಾಗೂ ಪ್ರಗತಿಪರ ಸಂಘಟನೆ ವತಿಯಿಂದ ಮಹಾತ್ಮ ಅಯ್ಯನ್ ಕಾಳಿರವರ 162ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆಗಿರುವಂತಹ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಅಯ್ಯನ್ ಕಾಳಿರವರ ಹೋರಾಟದ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಿದ್ರು. ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರು ಆದ ಬ್ರಹ್ಮಾನಂದ ಮಾತನಾಡಿ, ಹಿಂದುಳಿದವರು ಮತ್ತು ದಲಿತರ ಬಗ್ಗೆ ಅಯ್ಯನ್ ಕಾಳಿರವರು ಶಾಸಕರಾಗಿ ಹೋರಾಟ ಮಾಡಿದ್ರು ಅಂತ ತಿಳಿಸಿದ್ರು. ಇದೇ ವೇಳೆ ವಕೀಲರು ಆದ ಕಾಳಸ್ವಾಮಿರವರು ಮಾತನಾಡಿ, ಅಯ್ಯನ್ ಕಾಳಿರವರು 1907ರಲ್ಲಿ ಸಾಧು ಜನ ಪರಿಪಾಲನಾ ಸಂಘ ಎಂಬ ಸಂಘಟನೆ ಕಟ್ಟಿ ದಲಿತರು ಮತ್ತು ಹಿಂದುಳಿದವರನ್ನ ಸಂಘಟಿಸಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ದೇವಸ್ಥಾನಕ್ಕೆ ಪ್ರವೇಶ ಕೊಡಿಸಿದ್ರು ಹಾಗೂ ದಲಿತ ಹೆಣ್ಣು ಮಕ್ಕಳಿಗೆ ಪೂರ್ಣ ಪ್ರಮಾಣದ ವಸ್ತ್ರವನ್ನ ಹಾಕುವಂತೆ ಹೋರಾಟ ಮಾಡಿದ ಮಹಾನ್ ವ್ಯಕ್ತಿ ಅಂತ ಹೇಳಿದ್ದಾರೆ. ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳೇ, ಇವತ್ತು ನಮ್ಮ ಮಹಾತ್ಮ ಅಂತ ಹೆಸರಾಗಿರ್ತಕ್ಕಂತಹ ಮಹಾತ್ಮ ಗಾಂಧಿನೇ ಇವರಿಗೆ ಮಹಾತ್ಮ ಅಂತ ಹೇಳಿದ ಏಕೈಕ ವ್ಯಕ್ತಿ ಕೇರಳ ರಾಜ್ಯದ ಅಯ್ಯನ್ ಕಾಳಿರವರು. ಅವರು ಇವತ್ತು ಅವರ ಜಯಂತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಅವ್ರ ಬಗ್ಗೆ ಹೆಚ್ಚು ಮಧ್ಯಮೇಲರು ಕೆಲವು ಮಾತುಗಳನ್ನ ಇಷ್ಟಪಡ್ತಾರೆ. ಅಸ್ಪೃಶ್ಯತೆ ವಿರುದ್ಧವಾಗಿ ಅಂದಿನ ಕಾಲಮಾನದಲ್ಲಿ ಅವರು ಹೋರಾಟ ಮಾಡಿದ ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ಅವರ ಜನ್ಮದಿನೋತ್ಸವದ ಶುಭಾಶಯಗಳು ಯಾರೇ ಆಗಿರಲಿ, ನಾವು ರಾಷ್ಟ್ರ ನಾಯಕರನ್ನ ನಾವು ಗೌರವಿಸುವಂಥ ಕೆಲಸ ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ 160ರಲ್ಲೇ ಅಯ್ಯನ್ ಕಾಳಿರವರ ಜಯಂತಿಯ ಶುಭಾಶಯಗಳು ತಿಳಿಸುತ್ತೇನೆ. ಧನ್ಯವಾದ. ಅಯ್ಯನ್ ಕಾಳಿ ಅವರ ಜನ್ಮದಿನ ಜಯಂತಿಯನ್ನು ನಮ್ಮ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಮತ್ತು ಈ ಕಾರ್ಯಕ್ರಮದ ಸಾಕ್ಷೀಕರಿಸತಕ್ಕಂಥ ಶ್ರೀಯುತ ಮೈತ್ರಿ ರಾಜನವರು, ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ಸೋಮಣ್ಣವರು, ಈ ದಿನ ಅವರ ಜಯಂತಿ ದಿನ. ಇವರು ಅಂದಿನ ಕಾಲಮಾನಕ್ಕೆ ದಲಿತ ವಿರೋಧಿ ಅಂತಕ್ಕಂಥದ್ದನ್ನು ಅದು ಎತ್ತಿ ಹಿಡಿದವರು, ದಲಿತ ದಮನಿತರನ್ನು ಉದ್ಧಾರ ಮಾಡತಕ್ಕಂಥವರು, ದಲಿತರನ್ನು ಸಮಾಜಕ್ಕೆ ತಂದವರು. ಆಮೇಲೆ ದಲಿತರವರ ಬಗ್ಗೆ ಅನೇಕ ರೀತಿಯ ಚಳವಳಿಗಳನ್ನು ಮಾಡಿದವರು, ದಲಿತ ಪರವಾಗಿ ಸಮಾನತೆಯನ್ನು ಎತ್ತಿ ಹಿಡಿದವರು. ಮತ್ತು ಜೊತೆಗೆ ಇವರು ಮಾನ್ಯ ಶಾಸಕರು ಕೂಡ ಶಾಸಕರು ಆಗಿದ್ದು ಮತ್ತು ಸಮಾಜ ಚಿಂತಕರಾಗಿದ್ದು, ಸಮಾಜವನ್ನು ಕಟ್ಟಲು ಕಂಕಣಿ ಬದ್ಧರಾಗಿರ್ತಕ್ಕಂಥವರು. ಈ ಎಲ್ಲ ರೀತಿಯ ಸಮಾಜ ಸುಧಾರಕರು, ಈ ಸಮಾಜ ಸುಧಾರಕರ ಜಯಂತಿಯನ್ನು ನಮ್ಮೆಲ್ಲರಿಗೂ ಸಂತೋಷ ಆಗುತ್ತೆ. ಮತ್ತು ಎಲ್ಲ ನನ್ನ ಸಂಗೀತದವರಿಗೂ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದವರಿಗೂ, ಮಾತನಾಡಿದವರಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್, ಟೌನ್ ಉಪಾಧ್ಯಕ್ಷರು ಆದ ಸಾದಿಕ್ ಪಾಷಾ, ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು, ಚಲವಾದಿ ಸೋಮಣ್ಣ, ಮಂಟೇಶ್, ಸಿಸಿ ದೇವರಾಜ್, ನಿವೃತ್ತ ಪೊಲೀಸ್ ಕೃಷ್ಣಮೂರ್ತಿ, ಮಲ್ಲಯ್ಯ ಮಾಸ್ಟರ್, ಬೆಳ್ಳಯ್ಯ ಸರಿ ಸಾರ್ವಜನಿಕರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.